ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ರೆ ಲೈಕ್ ಹೇಗೆಂದರೆ ಹೌ ಟು ಚೇಂಜ್ ಯುವರ್ ಸೆಲ್ಫ್ ಇನ್ ನೆಕ್ಸ್ಟ್ 60 ಡೇಸ್. ಆ್ಯಂಡ್ ನಾನೇನು ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಲೈಕ್ ಹೇಗೆಂದರೆ ಸ್ಮಾಲ್ ಥಿಂಗ್ಸ್ನ ಹೇಗೆ ಚೇಂಜ್ ಮಾಡೋದಂತ, ಲೈಕ್ ಹೇಗೆಂದರೆ ನೀವು ಎವ್ರಿ ಏರಿಯಾ ವಿಚ್ ಮ್ಯಾಟರ್ಸ್ ಟು ಯು ಅದನ್ನ ಹೇಗೆ ಡೆವಲಪ್ ಮಾಡೋದಂತ ಈ ವಿಡಿಯೋದಲ್ಲಿ ಮಾತಾಡ್ತಿದ್ದೀನಿ. ಆ್ಯಂಡ್ ಇದರಲ್ಲಿ 3 ಸ್ಟೆಪ್ಸ್ ಇದೆ. ಲೈಕ್ ಹೇಗೆಂದರೆ ನಾನು ಏನು ಮಾಡ್ತಾ ಇದ್ದೀನಿ ಬೀಯಿಂಗ್ ಎ ಸ್ಟೂಡೆಂಟ್, ಆ್ಯಂಡ್ ನಾನು ಏನು ಮಾಡಿದೆ ಆಫ್ಟರ್ ಸೋ ಮೆನಿ ಆಫ್ ಬ್ರೇಕ್ಸ್, ನನಗೆ ಯಾವ ಥರ ಹೆಲ್ಪ್ ಮಾಡಿದ್ದೀನಿ 3 ಸ್ಟೆಪ್ಸ್ ಅಂತ ಈ ವಿಡಿಯೋದಲ್ಲಿ ಮಾತಾಡ್ತಿದ್ದೀನಿ. ಲೈಕ್ ಆ್ಯಂಡ್ ಸ್ವಲ್ಪ ಜನ ಏನಿದೆ ಆಗಲಿ ಟ್ರೈ ಮಾಡಿರ್ತೀರ, ಹೇಗೆ ಅಂದರೆ ಇಯರ್ಸ್ ಆಗಿರ್ಬೋದು ಇಲ್ಲ ಮಂತ್, ಆದರೂ ನಿಮ್ಗೆ ಏನೋ ರಿಸಲ್ಟ್ ಬಂದಿರಲಿಲ್ಲ ಅಂದರೆ ಪ್ಲೀಸ್ ಅದನ್ನ ಇವಾಗಲೇ ಸ್ಟಾಪ್ ಮಾಡಿ. ಆ್ಯಂಡ್ ನಾನು ಏನು ಹೇಳ್ತಿದ್ದೀನಿ ಅಂದರೆ ಈ 3 ಸ್ಟೆಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಲೈಕ್ ವಿದಿನ್ 60 ಡೇಸ್ ರಿಸಲ್ಟ್ ಗೊತ್ತಾಗುತ್ತೆ. ಲೈಕ್ ಹೇಗಿರ್ಬೋದು ಅಂದರೆ ನಾನು ಹೇಳ್ತಿರೋದು 3 ಸ್ಟೆಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಲೈಕ್ ಎವ್ಯಾಲ್ಯೂಟ್ ಮಾಡೋದು ಆ್ಯಂಡ್ ವಿಜುವಲೈಸೇಷನ್, ಅದಾದಮೇಲೆ ಎಕ್ಸಿಕ್ಯೂಟ್. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ಹೊಸದಾಗಿದ್ದರೆ ಇವಾಗಲೂ ಹೋಗ್ಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ನಿಮ್ಮ ಅವಿನಾಶ್ ಆ್ಯಂಡ್ ನೀವು ನೋಡ್ತಿದ್ದೀರ ಸ್ಟೈಲಿಂಗ್. 3 ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎವ್ಯಾಲ್ಯೂಟ್ ಲೈಕ್ ಹೇಗೆಂದರೆ ನಿಮ್ಮ ಕರೆಂಟ್ ಲೈಫಲ್ಲಿ ಏನು ನಡೀತಾ ಇದೆ ಆ್ಯಂಡ್ ನೀವು ಅದನ್ನ ಏನು ಚೇಂಜ್ ಮಾಡಬೇಕು, ಅದನ್ನೆಲ್ಲ ಏನು ಮಾಡಬೇಕು ಅನ್ನೋದನ್ನ ನೋಟ್ ಮಾಡಿಟ್ಕೊಳ್ಳಿ. ಲೈಕ್ ಹೇಗೆಂದರೆ ನೀವೇನಾದರೂ ಅದನ್ನ ಮುಚ್ಚಿಡೋಕ್ಕೆ ಟ್ರೈ ಮಾಡಿದ್ರೆ ಲೈಕ್ ನೀವು ಅದನ್ನ ಚೇಂಜ್ ಮಾಡ್ತೀರ. ಸೊ ಆದಷ್ಟು ಏನೇನು ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀರ ಅದು ಯಾವುದೇ ಆಗಿರ್ಬೋದು, ಲೈಕ್ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜ್ ಮಾಡಬೇಕು ಆ್ಯಂಡ್ ಅದನ್ನ ನಾನು ರಿಪ್ಲೇಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಎಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ನೀವು ಅದ್ರ ಮೇಲೆ ಎಕ್ಸಿಕ್ಯೂಟ್ ಮಾಡ್ಕೋಬೋದು ನೆಕ್ಸ್ಟ್ ಏನು ಮಾಡಬೇಕು. ಆ್ಯಂಡ್ ನೀವು ಚೇಂಜ್ ಮಾಡ್ಬೇಕು ಅಂದ್ಕೊಂಡಿರೋದ್ರಲ್ಲಿ 5 ಟೈಪ್ ಆಫ್ ವೆಲ್ತ್ ಏನೇನಿದೆ ಅಂತ ನೋಡೋಣ. 5 ಟೈಪ್ ಆಫ್ ದ ವೆಲ್ತ್. ಅದರಲ್ಲಿ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಟೈಮ್ ವೆಲ್ತ್, ಲೈಕ್ ಫ್ರೀಡಮ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸೋಷಿಯಲ್ ವೆಲ್ತ್, ಲೈಕ್ ರಿಲೇಷನ್ಶಿಪ್ ಆಗಿರ್ಬೋದು, ಇಲ್ಲಾಂದರೆ ಕನೆಕ್ಷನ್ಸ್ ಇಲ್ಲ ನೆಟ್ವರ್ತ್. ಮೆಂಟಲ್ ವೆಲ್ತ್, ನಾಲೆಜ್ ಆಗಿರ್ಬೋದು ಇಲ್ಲ ಸ್ಕಿಲ್ಸ್ ಇಲ್ಲ ನಿಮ್ಮ ಮೈಂಡ್ ಸೆಟ್. ಫೋರ್ತ್ ಒನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಫಿಸಿಕಲ್ ವೆಲ್ತ್, ಲೈಕ್ ಹೆಲ್ತ್ ಆಗಿರ್ಬೋದು ಇಲ್ಲ ನಿಮ್ಮ ಫಿಟ್ನೆಸ್ ಇಲ್ಲಾಂದರೆ ಅಪ್ರಿಷಿಯೇಷನ್ಸ್. ಆ್ಯಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಫೈನಾನ್ಷಿಯಲ್ ವೆಲ್ತ್, ಲೈಕ್ ನಿಮ್ಮ ಸೇವಿಂಗ್ಸ್ ಮಾಡೋದಾಗಿರ್ಬೋದು ಇಲ್ಲಾಂದರೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು. ಅದರಲ್ಲಿ ನಾನು ಹೇಳಿದಂಗೆ ಬುಕ್ ತೊಗೊಂಬಿಟ್ಟು ಹೊಸ್ತಿ ನೋಟ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಲೈಕ್ ಹೇಗೆ ಅಂದರೆ ನೀವೇನು ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ರೆ ರಿಪ್ಲೇಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅಂತ ನಾನು ನೋಟ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಲೈಕ್ ನೋಟ್ ಮಾಡಿದ್ಮೇಲೆ ಆಮೇಲೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸ್ಟೆಪ್ 2 ಬಂದ್ಬಿಟ್ಟು ಏನಪ್ಪ ಅಂದರೆ ವಿಜುವಲೈಸೇಷನ್, ಲೈಕ್ ಹೇಗೆ ಅಂದರೆ ನೀವೇನು ನೋಟ್ ಮಾಡಿರ್ತೀರಲ್ಲ ಅದ್ರ ಮೇಲೆ ಒಂದ್ಸತಿ ನೋಡಿ, ಒಂದ್ಸತಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಏನು ಚೇಂಜ್ ಮಾಡಬೇಕು ಆ್ಯಂಡ್ ಏನು ಚೇಂಜ್ ಮಾಡಿದ್ರೆ ಏನು ಇರ್ತೀರಾ. ಆ್ಯಂಡ್ ಫಸ್ಟು ಡಿಸ್ಟ್ರಾಕ್ಷನ್ ಅನ್ನೋದನ್ನ ತೆಗೆದುಬಿಡಿ. ಲೈಕ್ ಹೇಗೆ ಅಂದರೆ ಸ್ವಲ್ಪ ಜನ ಇರ್ತೀರಾ ಏನೋ ನೋಡ್ತಾ ಇದ್ದಂಗೆ ಲೈಕ್ ನೀವೇನು ಗೋಲ್ ಇಟ್ಕೊಂಡಿರ್ತೀರಂತ ಎಲ್ಲ ಮರ್ತೋಗ್ತೀರ. ಲೈಕ್ ಹೇಗೆಂದರೆ ಸ್ವಲ್ಪ ಜನ ಇನ್ಸ್ಟಾಗ್ರಾಮ್ಗೆ ಎಡಿಟ್ ಆಗಿರ್ತಾರೆ ಫುಲ್, ಆ ಥರ ಎಲ್ಲ ಇರುತ್ತೆ. ಸೊ ಮಿನಿಮಮ್ ನೀವು ಯಾವ ಥರ ಟೈಮ್ ಕೊಡಿ ಅಂದರೆ ಲೈಕ್ ನೀವು ಯಾವ ಥರ ಮೊಬೈಲ್ ಕಂಟಿನ್ಯೂ ಯೂಸ್ ಮಾಡ್ತಿದ್ರೆ ಸ್ವಲ್ಪ ಹೊತ್ತು ಅದನ್ನ ಅವಾಯ್ಡ್ ಮಾಡಿ. ಲೈಕ್ ದಿನಕ್ಕೆ ನೀವು 1 ಅವರ್ ಜಾಸ್ತಿ ಎಕ್ಸ್ಟ್ರಾ ಕೊಟ್ಟರೆ ನೀವು ಏನು ಮಾಡ್ತಿದ್ದೀರಲ್ಲ ಆ ಗೋಲ್ ಲೈಕ್ ನೀವು ರೀಚ್ ಆಗೋದು. ದಿನಕ್ಕೆ 1 ಅವರ್ ಅಂದರೆ ಫಾರ್ 7 ಡೇಸ್ ಲೈಕ್ ಹೇಗಾಗುತ್ತೆ 7 ಅವರ್ ನೀವು ಜಾಸ್ತಿ ಎಕ್ಸ್ಟ್ರಾ ವರ್ಕ್ ಮಾಡ್ದಂಗೆ ಆಗುತ್ತೆ ನಿಮ್ಮ ಗೋಲ್ ಮೇಲೆ. ಸೊ ಆದಷ್ಟು ನಿಮ್ಮ ಡಿಸ್ಟ್ರಾಕ್ಷನ್ ಏನಿದೆಯಲ್ಲ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ನೀವು ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಲೈಕ್ ನೆಕ್ಸ್ಟ್ 3 ಇಯರ್ಸ್ ನೀವು ಎಲ್ಲಿರ್ತೀರಾ ಆ್ಯಂಡ್ ಹೇಗಿರಬೇಕು ಆ್ಯಂಡ್ ಏನು ಮಾಡಿದ್ರೆ ಹೇಗಿರುತ್ತೆ ನೆಕ್ಸ್ಟ್ 3 ಇಯರ್ಸ್ ಅಂತ ನೀವು ಪ್ಲ್ಯಾನ್ ಮಾಡಿ ಇಟ್ಕೋಬೇಕು ಲೈಕ್ ಗೋಲ್. ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಆದಷ್ಟು ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡಿ. ನೀವೇನು ಪ್ಲ್ಯಾನ್ ಮಾಡಿ ಇಟ್ಕೋತೀರಲ್ಲ ಲೈಕ್ ಯು ಲಿವ್ ಸಿಟಿ ಟೈಪ್ ಆಫ್ ಹೋಮ್ ಇಲ್ಲ ನೈಬರ್ಹುಡ್ಸ್. How is your physical health? Like, are you strong? Are you playing any sports? Or are you fit? Doing professional? Like, are you exist or are you fulfill? And ಅದರನೇ ಸೇಮ್ ನಿಮ್ಮ ಕನೆಕ್ಷನ್ ಏನಿದೆ ಆ್ಯಂಡ್ ಸೋಷಿಯಲ್ ಲೈಫ್ ಇಲ್ಲಾಂದರೆ ಹಾಬೀಸ್ ಆಗಿರ್ಬೋದು, ನಿಮ್ಮದು ಫ್ಯಾಷನ್ ಏನಿದೆ ಅಂತ ನೋಡಿ. ಆ್ಯಂಡ್ ವಿಷನ್ ಬೋರ್ಡ್ ಇಟ್ಕೊಂಡಿರಿ. ಲೈಕ್ ಹೇಗೆ ಅಂದರೆ ನಿಮ್ಮ ಗೋಲ್ ಏನು ರೀಚ್ ಆಗ್ತಿರ್ತೀರಲ್ಲ ಲೈಕ್ ಅದು ಪಿಕ್ಚರ್ಸ್ ಆಗಿರ್ಬೋದು ಅದನ್ನೆಲ್ಲ ನಿಮಗೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಬೇರೆ ಕಡೆ ಎಲ್ಲ ಸಿಗುತ್ತೆ ನಿಮ್ಗೆ. ಅದ ನಂತರ ಮಾಡಿಕೊಂಡು ನೀವೆಲ್ಲಿ ಎದ್ದಿರ್ತೀರಲ್ಲ ಆ ಪ್ಲೇಸಲ್ಲಿ ಇಟ್ಕೊಂಡಿರಿ. ಲೈಕ್ ಅದರಿಂದ ನೋಡೋದ್ರಿಂದ ಏನಾಗುತ್ತೆ ನೀವು ವಿಷನ್ ಬೋರ್ಡ್ನ ಲೈಕ್ ನೀವು ಯಾವ ಥರ ರೀಚ್ ಆಗ್ತೀರ ಗೋಲ್ಗೆ, ಅದಲ್ಲದೆ ನೀವು ಯಾವ ಪ್ಲೇಸಲ್ಲಿ ಇದ್ದೀರಾ ಆ್ಯಂಡ್ ಆ ರೀಚ್ ಆಗ್ತೀರ ನೀವು ಏನೇನು ಮಾಡಬೇಕು ಅಂತ ನಿಮ್ಗೆ ತೋರಿಸುತ್ತೆ. ಸೊ ವಿಷನ್ ಬೋರ್ಡ್ ನೀವು ಆದಷ್ಟು ಎಲ್ಲಿ ಮಲ್ಕೋತೀರಲ್ಲ ಅದರ ಮುಂದೆ ಫ್ರಂಟ್ ನೀವು ಇಟ್ಕೊಂಡಿರಿ. ಅದು ಥರ್ಡ್ ಒನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎಕ್ಸಿಕ್ಯೂಟ್. ನಿಮಗೆ ಕ್ವಶನ್ ಕೇಳ್ತೀವಿ ಲೈಕ್ ಒಂದು ಪರ್ಸನಲ್ ಲೈಫ್ಗೆ ಒಂದು ಪ್ರೊಫೆಷನಲ್ ಲೈಫ್ಗೆ ನಿಮಗೆ ಕ್ವಶನ್ ಕೇಳ್ತೀವಿ. The main question is for next 60 days. The main question is for next upcoming 60 days. ಯಾವ ಥರ ಅಂತ ಲೈಕ್ ಚೇಂಜ್ ಯುವರ್ ಲೈಫ್. ಲೈಕ್ ನೀವು ಪರ್ಫೆಕ್ಟಾಗಿ ಇರಬೇಕಂತ ಲೈಕ್ ಹೇಗೆಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಅಂತ. ಲೈಕ್ ನೀವೇನೇ ಮಾಡ್ತಿದ್ರು ಒನ್ ಡೇ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಬಿಡೋದು ಮಾಡ್ಕೊಬಿಡಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಅದನ್ನ. ಆ್ಯಂಡ್ ನೀವು ಯಾವ ಥರ ಕ್ವಶನ್ ಚಾಯ್ಸ್ ಮಾಡಿದ್ದೀರಾ ಅಂತ ಪ್ಲೀಸ್ ಅದನ್ನ ಕಮೆಂಟಲ್ಲಿ ಹೇಳಿ. ಲೈಕ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.